ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಮಗನ ಫಸ್ಟ್ ಔಟಿಂಗ್ ಇದೆ, ಹಾಗಾಗಿ ನಾವು ಅವನನ್ನು ಕರೆಯೋದಕ್ಕೆ ಹೋಗಬೇಕು. ಹಳೆ ವಿಡಿಯೋಗಳು ಒಂದಷ್ಟು ಇದ್ದಾವೆ, ಆದರೆ ಯಾಕೋ ಗೊತ್ತಿಲ್ಲ ನನಗೆ ಈ ವಿಡಿಯೋನೇ ಬೇಗ ಪೋಸ್ಟ್ ಮಾಡೋಣ ಅಂತ ಹೇಳಿ ನನಗೆ ಮನಸ್ಸಾಯಿತು. ಹಾಗಾಗಿ ವಿಡಿಯೋನ ನಾನು ಬೇಗ ಪೋಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಅವನು ಶನಿವಾರ ಭಾನುವಾರ 2 ದಿನ ಮನೆಗೆ ಬಂದು ಹೋದ. ಔಟಿಂಗ್ ಅಂದರೆ ಯಾರೂ ಮನೆಗೆ ಕರ್ಕೊಂಡು ಬರೋಲ್ಲ, ನಾವು ಸ್ವಲ್ಪ ಹತ್ತಿರ ಇರೋದಕ್ಕೆ ನಾವು ಮನೆಗೆ ಕರ್ಕೊಂಬರೋಣ ಅಂತ. ನಮ್ಮ ಮನೆಯವ್ರಿಗಂತೂ ತುಂಬ ನೆನಪಾಗ್ಬಿಟ್ಟಿದ್ದ ಮಗ. ಪ್ರತಿ ಸಲನೂ ಹೋಗಿ ನೋಡ್ಕೊಂಬರೋಣವಾ ಅಂತ ಪದೇ ಪದೇ ಕೇಳ್ತಾ ಇದ್ದರು. ಹಾಗೆಯೇ ನಿನ್ನೆ ಕೂಡ ವಾರ್ಡನಿಗೆ ಫೋನ್ ಮಾಡಿದರು, ಅದನ್ನು ಅವ್ರ ಬಾಯಲ್ಲೇ ಕೇಳಿಸ್ತೀನಿ ನಿಮಗೆ, ಯಾಕಂದರೆ ವೀಡಿಯೋನ ಆಲ್ರೆಡಿ ನಾನು ಶೂಟ್ ಮಾಡಿದ್ದೀನಿ. ಬೆಳಗ್ಗೆ ನಾನು 4 ಗಂಟೆಗೇನು ಹೇಳಲಿಲ್ಲ, ನಮಗೆ ಅವರು ಹೇಳಿದ್ದು 12ವರೆಗೆ ಬನ್ನಿ ಅಂತ. ಹಾಗಾಗಿ ನಾವು ಅಷ್ಟೊಂದು ಮುಂಚೆ ಹೋಗೋದು ಬೇಡ ಅಂತ ಹೇಳಿ ಅಂದ್ರೂ ನಾವು ಎಷ್ಟೊತ್ತಿಗೆ ಹೋದ್ವಿ ಅನ್ನೋದನ್ನ ನಿಮಗೆ ವಿಡಿಯೋದಲ್ಲಿ ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ. 5 ಗಂಟೆಗೆಲ್ಲ ಎದ್ಬಿಟ್ಟು ತಿಂಡಿ ಏನೂ ಮಾಡೋದು ಬೇಡ ಅಂದರು ನಮ್ಮ ಮನೆಯವರು. ನನಗೆ ಏನಾದರೂ ತಿಂಡಿ ತಿನ್ಕೊಂಡು ಇಲ್ಲ ಮಾಡಿಕೊಂಡು ಹೋಗಿ ಮಧ್ಯೆ ರೋಡಲ್ಲಿ ತಿನ್ನೋಣ ಅಂತ ಆಸೆ ಇತ್ತು, ಆದರೆ ಬೇಡ ಅಂತ ಹೇಳಿದ್ರು ನಮ್ಮ ಮನೆಯವರಿಗೋ. ಆ ಭಟ್ರ ಹೋಟೆಲ್ ಇಷ್ಟ ಆಗಿಬಿಟ್ಟಿದೆ. ಆ ಭಟ್ರ ಹೋಟ್ಲಿಗೆ ನಮ್ಮ ಮನೆಯವರು ಒಂದು ಹೆಸರೇ ಇಟ್ಬಿಟ್ಟಿದ್ದಾರೆ, ಅಜ್ಜನ ಹೋಟ್ಲು ಅಂತ ಹೇಳಿ. ನಾನೇ ಒಂದು ಸಲ ಕನ್ಫ್ಯೂಸ್ ಆದೆ, ಅದು ಭಟ್ರ ಹೋಟ್ಲು ಅಜ್ಜನ ಹೋಟ್ಲು ಅಂತ ಹೇಳಿ. ಅದು ಯಾಕೆ ಹಂಗಂತಾರೆ ಅನ್ನೋದು ವ್ಲಾಗಲ್ಲಿ ಹೇಳ್ತಾರೆ, ನೋಡಿ, ಅದನ್ನು ಕೂಡ ನೋಡ್ತಾ ಇರಿ. ತುಂಬ ದಿನ ಆದಮೇಲೆ ನಾವಿಬ್ಬರು ಒಟ್ಟಿಗೆ ಕುತ್ಕೊಂಡು ಟೀನ ಕುಡಿತಾ ಇದ್ದೀವಿ. ನಮಗೆ ಈ ಟೈಮಲ್ಲಿ ಮಾತ್ರ ಅನಿಸುತ್ತೆ ನಾವಿಬ್ಬರು ಒಟ್ಟಿಗೆ ಕುತ್ಕೊಂಡು ಟೀ ಕುಡಿಯೋದು. ಆಮೇಲೆ ನಾನು ಹೋಗಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಬಂದೆ. ಟೈಮ್ ನೋಡ್ಬೋದು 7 ಗಂಟೆ 10 ನಿಮಿಷ ಆಗಿದೆ. ಇವಾಗ ನಾವು ನಮ್ಮ ಮನೇನ ಬಿಡ್ತಾ ಇದ್ದೀವಿ. ಇಷ್ಟು ಮುಂಚೆ ಏನು ಬಿಡೋದು ಬೇಡ ಆಗಿತ್ತು. ನಮ್ಮ ಮನೆಯವರಿಗೆ ಮಗು ನೋಡೋ ತನಕ ಸಮಾಧಾನನೇ ಇರಲಿಲ್ಲ. ಹಾಗಾಗಿ ಹೊರಡೋಣ ಅಂತ ಹೇಳಿ ಅವರು ಅರ್ಜೆಂಟ್ ಮಾಡಿದ್ರು. ಆಮೇಲೆ ನಾನು ಕೂಡ ಹಾಗೆ ಹೊರಟೆ. ಇವತ್ತು ಸ್ವಲ್ಪ ಮಳೆ ಇತ್ತು, ತುಂಬ ಏನು ಮಳೆ ಇರಲಿಲ್ಲ, ಸ್ವಲ್ಪ ಮಾತ್ರ ಮಳೆ ಇತ್ತು. ಬನ್ನಿ ಇವತ್ತು ಮಗನ ವಿಡಿಯೋದಲ್ಲಿ ತೋರಿಸ್ತೀನಿ. ನಂಗೆ ಬೇಕಿತ್ತ ಇದು ಎಂತ ಗೊತ್ತಾ, ಕಾರ್ ವಾಶಿಗೆ ಕೊಟ್ಟಲ್ಲಿ ಗಣಪತಿ ಕದ್ದುಬಿಟ್ಟಿದ್ದಾರೆ. ಒಂದು ಜೊತೆ ಚಪ್ಪಲಿತ್ತು, ಅದನ್ನು ಕದ್ದಿದ್ದಾರೆ. ಹಾಗಾಗಿ ಆ ವಾಶಿಗೆ ಕೊಡೋದೇ ಬಿಡಿಸಿದ್ದೀನಿ. ಆ ಕಡೆ ಅದು ನಾನು ಯಾವಾಗಲೂ ಇಲ್ಲಿ ಕೊಡ್ತೀವಿ. ಪಾಪ ಹುಡುಗ ಕಾರ್ ತೊಗೊಂಡೋಗಿ ತೊಗೊಬಂದು ಇಟ್ಟು ಕ್ಲೀನಾಗಿ ವಾಶ್ ಮಾಡಿ ಒಂದೊಂದಿನ ಶೆಡ್ಡಿಗೂ ನಿಲ್ಸಿ ಹೋಗ್ಬಿಡ್ತಾರೆ, ಬಿಟ್ಟು ಹೋಗ್ತಾನೆ ಅವನ್ನ ಬಿಟ್ಟು ಇವ್ರು ಯಾರೋ ಬೇರೆಯವ್ರ ಹತ್ರ ಕೊಡ್ತಾ ಇದ್ದಾರೆ. ಆಮೇಲೆ ಈಗ ಅದನ್ನು ನಾನು ಬಿಡಿಸಿದ್ದೀನಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಳಿದ್ದೀನಿ ಅನಿಸುತ್ತೆ, ವ್ಲಾಗ್ ಆಲ್ರೆಡಿ ಶುರು ಮಾಡಿದ್ದೀನಲ್ಲ. ನಮ್ಮ ಪೇಟೆ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ, ರೋಡು ಡಿವೈಡರ್ ಎಲ್ಲ ಮಾಡಿ ಎಲ್ಲ ರೋಡಲ್ಲೂ 4 ಕಡೆನೂ ಚೆನ್ನಾಗಾಗಿದೆ. ಇವತ್ತು ಶ್ರೇಯುನ ಕರೆಯೋದಕ್ಕೆ ಹೋಗ್ತಾ ಇದ್ದೀವಿ. ಶ್ರೇಯುದು ಇವತ್ತು ಔಟಿಂಗ್ ಇದೆ. ಹಾಗಾಗಿ ಶ್ರೇಯು ಆಲ್ರೆಡಿ ಫೋನು ಕೂಡ ಮಾಡಿತ್ತು. ಸ್ಕೂಲ್ ಇದೆ ಅವನಿಗೆ. ಹೋದ ವಾರ ಆಗಿದ್ರೆ ಅವರಿಗೆ ಶನಿವಾರ ರಜಾ ಇತ್ತು. ಈ ಸಲ ಆಗಿದ್ದಿಗೆ ಶನಿವಾರ ರಜಾ ಇಲ್ಲ. ಅವ್ರು ಶನಿವಾರ ರಜಾ ಇದ್ದಿದ್ದು ನೋಡಿ ಕೊಡೋದಲ್ವಾ ಔಟಿಂಗು. ನಮ್ಮ ಮನೆಯವ್ರು ಅಂತಾರೆ, ನೀನೊಬ್ಳೆ ಇಲ್ಲಿಂದ ಇಷ್ಟ ಹತ್ರದಿಂದ ಹೋಗೋಳು, ಕೆಲವೊಬ್ರೆಲ್ಲ ದೂರದಿಂದ ಬರ್ತಾರೆ, ಒಂದಿನಕ್ಕೆ ಪ್ಲ್ಯಾನ್ ಮಾಡಿ ಬಂದಿರ್ತಾರೆ, ಹಾಗೆ ಹಿಂಗೆ ಅಂದರು. ಅಲ್ಲ, ಪ್ಲ್ಯಾನ್ ಮಾಡಿದ್ರು ರೀ, ಅವರಿಗೆ ಒಂದಿನ ರಜೆ ಸಿಕ್ಕರೆ ಒಳ್ಳೇದೇ ಅಲ್ವಾ. ಏನೋ ನಮ್ಮ ಮನೆಯವ್ರದ್ದು ಏನು ಲಾಜಿಕ್ಕ ಏನೋ ನಂಗೆ ಗೊತ್ತಿಲ್ಲ. ಅದೇ ಈಗ ಹೊರಟಿದ್ದೀವಿ. ಅವನಿಗೆ 12ವರೆಗೆ ಬಿಡ್ತಾರೆ, ನಮಗೆ 2 ಗಂಟೆಗೇನೋ ಟೈಮ್ ಕೊಟ್ಟಿದ್ದಾರೆ ಅನ್ಸುತ್ತಲ್ಲ. ನಮ್ಮ ಮನೆಯವ್ರಿಗೆ ಏನು ಗೊತ್ತಾ, ನಾನು ಯಾವಾಗಲೂ ಹೇಳ್ತಿದ್ದೆ ಮಗನ ನೋಡೋಂಗಾಗಿದೆ, ವಾರ್ಡನಿಗೆ ಫೋನ್ ಮಾಡಿ ಹಿಂದೆ ದಿನ ಕರ್ಕೊಬರೋಣ ಅಂತೆಲ್ಲ ನಾನೇ ಐಡಿಯಾ ಕೊಟ್ಟಿದ್ದೆ ಅವರಿಗೂ. ಅವ್ರು ನಿನ್ನೆ ನಾನು ಬಟ್ಟೆ ಒಣಗಿಸ್ತಾ ಇದ್ದೀನಿ. ಯಾವಾಗಲೂ ನಾನು 100 ಸಲ ಹೇಳಬೇಕು ಅವರಿಗೆ, ಫೋನ್ ಮಾಡಿರಿ, ವಾರ್ಡನಿಗೆ ಫೋನ್ ಮಾಡಿರಿ ಅಂತ ಹೇಳಿ. ನಿನ್ನೆ ಏನು ಗೊತ್ತಾ, ನಾನು ಬಟ್ಟೆ ಒಣಗಿಸ್ತಾ ಇದ್ದೀನಿ, ಬಟ್ಟೆ ಒಣಗಿಸೋದು ಬಿಟ್ಟು ಹೋಗಿ ವಾರ್ಡನಿಗೆ ಫೋನ್ ಮಾಡಿದ್ದಾರೆ. ಸರ್, ಹೆಂಗಿದ್ರು ಶನಿವಾರ ಕರ್ಕೊಂಡು ಹೋಗೋದಲ್ವಾ, ಶುಕ್ರವಾರ ಬಿಡ್ತೀರಾ, ಸಂಜೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ. ವಾರ್ಡನ್ ಅಂದರೆ ನಮ್ಮನೆಯವ್ರು ಅಷ್ಟು ಹೆದರುತ್ತಾರೆ, ಅವ್ರೊಂದ್ಸಲ ಬೈದಾಗಿಂದ. ಆಮೇಲೆ ಏನಂದ್ರು ವಾರ್ಡನ್ನು, ಬೇರೆ ಹುಡುಗರೆಲ್ಲ ನೋಡ್ತಿರ್ತಾರಲ್ಲ ಅವ್ರಿಗೆ ಏನು ಹೇಳಲಿ. ಸರಿ ಸರ್, ಥ್ಯಾಂಕ್ ಯು. ನನಗೆ ನಗು ಅಂದರೆ ನಗು. ನಾನು ಹೇಳೋದ್ರೊಳಗೆ ಅವ್ರಿಗೆ ಮಗು ನೋಡಂಗಾಗ್ಬಿಟ್ಟೈತಿ. ದಿನ ಹೇಳೋರು ಶನಿವಾರ ಭಾನುವಾರ ಬಂದು ನಾವು ಹೋಗಿ ಬರೋಣ ಅಂತ. ನಮಗೆ ಔಟಿಂಗ್ ಇತ್ತು ಅಂತ ಗೊತ್ತಿತ್ತಲ್ವ, ಹಾಗಾಗಿ ಮತ್ತೆ ಏನಕ್ಕೆ ಸುಮ್ಮನೆ ಹೋಗೋದು, ಮತ್ತೆ ಔಟಿಂಗ್ ಇದೆ ಅಂತ ಮೆಸೇಜ್ ಹಾಕಿದ್ಮೇಲೆ ನೀವು ಬಂದಿದ್ದೀರ ಅಂತ ಬೈಸ್ಕೊಳೋದು ಬೇಡ ಅಂತ ಹೇಳಿ ನಾನು ಬೇಡ ಅಂತ ಅಂದೆ. ಅವ್ರಿಗೆ ತುಂಬ ದಿನದಿಂದ ಮಗು ನೋಡಬೇಕಾಗಿತ್ತು. ಆಮೇಲೆ ವಾರ್ಡನ್ ಹಂಗೆ ಹೇಳಿದ ತಕ್ಷಣ ಸುಮ್ಮನೆ ಆದರು.
ಶ್ರೇಯು ಬೆಳಗ್ಗೆ ಫೋನ್ ಮಾಡಿದ್ದ ಎಷ್ಟೊತ್ತಿಗೆ ಬರ್ತೀರಾ ಏನು ಎತ್ತ ಅಂತ. ನಾನು ಏನು ತುಂಬ ಏನು ಮಾತಾಡಲಿಲ್ಲ, ಯಾಕಂದ್ರೆ ನಾನು ರೆಡಿ ಆಗ್ತಾ ಇದ್ದೆ. ಮತ್ತೆ ಹೆಂಗಿದ್ರು ಹೋಗ್ತೀವಲ್ಲ ಇನ್ನೊಂದು 2 hours ಅವನನ್ನು ಮೀಟ್ ಮಾಡ್ತೀವಿ ಅಂತ. ನಾನು ತಿಂಡಿ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತಲೂ ಅಂದೆ. ನಮ್ಮ ಮನೆಯವ್ರಿಗೆ ಬೇಡಂತೆ, ಬಟ್ರ್ ಹೋಟ್ಲಲ್ಲಿ ತಿಂಡಿ ತಿನ್ಬೇಕಂತೆ. ಅಲ್ಲಿಗೆ ಹೋಗೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೊಟ್ಟೆ ಏನು ತಿನ್ಬೇಕು ಅಂದ್ರಲ್ಲ, ವೆರೈಟಿ ತಿಂಡಿ. ಏನಿದೆ ಏನಿಲ್ಲ ಅಂತ ಹೇಳಕ್ಕಾಗಲ್ಲ, ಅಷ್ಟು ತರದ್ದು ವೆರೈಟಿ ಇರುತ್ತೆ ಅಲ್ಲಿ. ಸ್ವಲ್ಪ ತಿಂದ್ಬಿಟ್ಟು ಕಾಂಬೋ ಮಾಡಿ. ಅದೇ ಶ್ರೇಯು ಕೇಳ್ದೆ ಏನಾದ್ರು ತರಬೇಕಾ ಮಗ ಅಲ್ಲಿ ತಿನ್ನಕ್ಕೇನಾದ್ರು ಅಂದ. ಬೇಡ ಅಂದ. ನಾನಂದೆ ಊಟನೂ ಅಲ್ಲಿ ಚೆನ್ನಾಗಿರುತ್ತೆ, ಶ್ರೇಯು ಊಟಕ್ಕೆ ಅಲ್ಲಿಗೆ ಹೋಗೋಣ ಅಂತೆ. ಬರೀ ತಿಂಡಿಗೆ ಮಾತ್ರ ಭಟ್ರು ಹೋಟ್ಲಂತೆ, ಊಟಕ್ಕಲ್ಲ. ಊಟಕ್ಕೆ ಬೇಡ ಮಮ್ಮಿ ಅಂತ ಅಂದ. ಪಾಪ ಏನ್ ಗೊತ್ತಾ, ಭಟ್ರ ಹೋಟ್ಲಲ್ಲಿ ತಿಂಡಿ ತಿಂದಿರ್ತೀವಲ್ಲ, ಮಧ್ಯಾಹ್ನ ಊಟ ಸೇರಲ್ಲ. ಒಂದು ತಗೊಂಡ್ರೆ ಇಬ್ರು ಒದ್ದಾಡಿ ಊಟ ಮಾಡ್ತೀವಿ. ಮತ್ತೆ ವಯಸ್ಸಾಗಿದ್ದಕ್ಕೋ ಏನೋ ಗೊತ್ತಿಲ್ಲ, ನಿಜ ಹೇಳ್ತೀನಿ, ಊಟ ಮಾಡಕ್ ಆಗಲ್ಲ ಅಲ್ಲರೀಗ. ಎಷ್ಟು ಕಮ್ಮಿ ಗೊತ್ತಾ, ಒಂಚೂರು ಜಾಸ್ತಿ ತಿಂದ್ರು ಅದು ಜೀರ್ಣ ಮಾಡ್ಕೊಳಕ್ ಆಗಲ್ಲ. ಹಂಗೆ ಅವಾಗೆಲ್ಲ ಆ ವಯಸ್ಸಲ್ಲಿ ತಿನ್ಬೇಕು ಅಂತ ಆಸೆ ಆಗೋದು, ತಿನ್ನಕ್ಕೇನು ಅಷ್ಟೊಂದು ನಮಗೆ ಇರ್ಲಿಲ್ಲ. ನಾವು ಅವಾಗ ಅಷ್ಟು ಹೋಗ್ತಿರ್ಲಿಲ್ಲ. ಹಂಗೆ ಇವಾಗ ಇದೆ, ಆದ್ರೆ ನಮಗೆ ತಿನ್ನಕ್ಕಾಗಲ್ಲ. ಹಂಗೇನೆ ಹಲ್ಲಿದ್ದಾಗ ಕಡ್ಲೆ ಇಲ್ಲ, ಕಡ್ಲೆ ಇದ್ದಾಗ ಹಲ್ಲಿಲ್ಲ ಅಂತಾರಲ್ಲ, ಆ ಥರ. ನಮ್ಮನ್ನ ನಂಗೆ ಬೈತಿರ್ತಾರೆ, ಎಷ್ಟು ಕಮ್ಮಿ ತಿಂತೀಯ ನೀನು ಅಂತ. ನಂಗೆ ಅದೊಂದು ಅಷ್ಟು ತಿಂದು ಅಭ್ಯಾಸ ಆಗಿರೋದಕ್ಕೆ ಅದ್ರ ಊರಿಗೆ ಹೋದಾಗ ಜಾಸ್ತಿನೇ ತಿಂತೀನಿ. ಇಲ್ಲಿ ಮನೇಲಿದ್ದಾಗ ಮಾತ್ರ ನಾನು ಕರೆಕ್ಟಾಗಿ ಲಿಮಿಟಾಗಿ ಇರ್ತೀನಿ. ಇವತ್ತು ಮಳೆನೇ ಇಲ್ಲ, ಬೆಳಿಗ್ಗೆ ರಾತ್ರಿ ಎಲ್ಲ ಒಂಚೂರು ಮಳೆ ಬಂದಿದೆ ಅನ್ಸುತ್ತೆ. ಶ್ರೇಯನ್ ಕೇಳೋಣ ಅನ್ಕಂಡೆ, ಗೊತ್ತಾಗಿಲ್ಲ. ಆಗುಂಬೆ ಕಡೆ ತೀರ್ಥಹಳ್ಳಿ ಕಡೆ ಮಳೆ ಇರುತ್ತೆ ಅಲ್ಲ ರೀ. ಇಲ್ಲಿ ಮಳೆ ನಮಗೆ ಕಮ್ಮಿ ಆದ್ರೆ ತೀರ್ಥಹಳ್ಳಿ ಕಡೆ ಮಳೆ ಇದ್ದೇ ಇರುತ್ತೆ. ಶ್ರೇಯುನ ಮನೆಗೆ ಕರ್ಕೊಂಡ್ ಬರ್ತೀವಿ ನಾವು. ನಾನು ಅಂದೆ ಅಲ್ಲೆಲ್ಲಾದ್ರೂ ರೆಸಾರ್ಟ್ ಮಾಡಿ ಉಳಿಯೋಣ ಏನು ಅಂತ. ನಮ್ಮ ಮನೆಯವ್ರಿಗೆ ಇಲ್ಲ, ಮಗ ಮನೆಗೆ ಬಂದು ಮನೇಲಿದ್ದು ಅವರಿಗೆ ಹೋಗ್ಬೇಕಂತೆ. ಅದು ಒಂಥರ ಒಳ್ಳೇದೇ ಅನ್ನಿಸ್ತು. ಯಾವಾಗಲೂ ನಾವು ಹಾಗೇನೆ ಮಾಡೋದು, ಮನೆಗೆ ಕರ್ಕೊಂಡ್ ಬರ್ತೀವಿ. ಚಿನ್ನಿನೂ ಕೂಡ ಹಂಗೆ ಮಾಡ್ತಿದ್ವಿ. 1-2 ಸಲನೇನೋ ಉಳಿದಿದ್ವಿ ಅಲ್ಲ ಚಿನ್ನಿನ ಅಲ್ಲೆಲ್ಲ ಕರ್ಕೊಂಡು. ಒಂದ್ಸಲ ಅದು ತುಂಬ ಖರ್ಚು ಬರುತ್ತೆ. ಒಂದೊಂದು ಔಟಿಂಗಿಗೆ 15,000 ಖರ್ಚು ಖರ್ಚು ಮಾಡೋದು ಅಂತ ಅಲ್ಲ, ಅಷ್ಟು ಅವಶ್ಯಕತೆ ಇಲ್ಲ ಅಂತ. ಯಾಕಂದ್ರೆ ನಮ್ಗೆ ಹತ್ರ ಇರೋದ್ರಿಂದ ಮನೆನೇ ನಮಗೊಂಥರ. ಅವ್ನು ಬಂದಾಗ ಅವ್ನಿಗೆ ಏನು ಬೇಕು ಅದನ್ನ ಮಾಡಿ ತಿನ್ನಿಸಿ, ಒಂದಷ್ಟು ಬಟ್ಟೆಗಳು ವಾಶ್ ಮಾಡಿ, ಅದೇ ಟವಲ್ಲು ಗಿವಲ್ಲು ಎಲ್ಲ ತೊಗೊಬಂದಿದ್ದೀನಿ. ಹೊಸ ಟವಲ್ಗಳು ಎಲ್ಲ ಕೊಟ್ಟು ಕಳಿಸಿ, ಆಮೇಲೆ ಏನೇನಿಲ್ಲ ಅದೆಲ್ಲ ಕೊಡಿಸಿ ಕಳ್ಸೋಣ ಅಂತ ಹೇಳಿ. ಬನ್ನಿ, ಎಷ್ಟು ವ್ಲಾಗ್ ಆಗುತ್ತೋ ಅಷ್ಟು ಜಾಸ್ತಿ ವ್ಲಾಗ್ಗಳೇ ಮಾಡ್ಕೊತೀನಿ. ಯಾಕಂದರೆ ಒಂದೊಂದಿನ ನನಗೂ ಮನೆಯಲ್ಲೇ ವ್ಲಾಗ್ ಮಾಡಿ ಬೇಜಾರು ಬಂದಿರುತ್ತೆ ಅಲ್ವಾ. ನಿಮಗೂ ಒಂದು ಸ್ವಲ್ಪ ಈ ಥರ ಹೊರಗಡೆ ಹೋದಾಗ ಅದು ಇದು ಕಣ್ಣಿಗೆ ಒಂದು ಸ್ವಲ್ಪ ತಂಪಾಗುತ್ತಲ್ಲ, ನನಗೂ ಒಂಚೂರು ಇಷ್ಟ ಆಗುತ್ತೆ ಈ ಥರ ಬಂದಾಗ ವ್ಲಾಗ್ಗಳು ಮಾಡ್ಕೊಳ್ಳೋದಕ್ಕೆ. 5 ನಿಮಿಷ ಆಗುಂಬೆ ತೋರಿಸಿ ಜನರಿಗೆ. ಆಗುಂಬೆ ನೋಡಂಗಿರುತ್ತೆ. ಮಳೆ ಬರ್ತಾ ಇರಬೇಕು ರೀ. ಮಳೆ ಅಲ್ಲಿರುತ್ತೆ. ಅದೇ ಇಲ್ಲಿ ಮಳೆ ಇಲ್ಲ ಅಂದ್ರೆ ಅಲ್ಲಿ ಮಳೆ ಇರುತ್ತೆ. ನಾವು ಇನ್ನೊಂದು ಅದೇ ಅಂತ ಇದ್ರಿ, ಇನ್ನೊಂದು 2 ವರ್ಷ ಓಡಾಡ್ತೀವಿ ನಾವು. ಓಡಾಡಿದ್ರೆ ಅಲ್ಲ, ಇದೊಂದು ವರ್ಷ ಸೇರಿದ್ರೆ 3 ವರ್ಷ ಆಗುತ್ತೆ. 3 years ಓಡಾಡ್ತೀವಿ. ಎಷ್ಟು ಬೇಗ ದಿನಗಳು ಹೋಗ್ತಾ ಇದ್ದಾವೆ ಗೊತ್ತಾ. ಚಿನ್ನಿದ 2 ವರ್ಷ ಆದ್ರೆ ನಮಗೆ ಚಿನ್ನಿದ ತುಂಬಾ ದಿನ ಅಂತ ಅನ್ನಿಸ್ತಲ್ಲ ರೀ. ಶ್ರೇಯದ್ ಒಂಥರ ಬೇಗ ಮುಗಿತು ಅನಿಸ್ಲಿಲ್ಲ ನಿಮಗೆ? ಹಾ, ಈ ವರ್ಷ ಮುಗ್ದೇ ಹೋಯ್ತು. ಚಿನ್ನಿದ್ ಹಂಗಲ್ಲ, ನಾವು ಎಷ್ಟು ಸಲ ಒಂಥರ ತುಂಬಾ ವರ್ಷ ಓಡಾಡಿದೀವಿ ಅನ್ನೋ ತರ ಆಗ್ತೈತಿ. ಟ್ರೈಪಾಡ್ ತಂದಿಲ್ಲ, ಕೈ ನೋವು ಬರುತ್ತೆ ಹಿಡ್ಕೊಂಡಾಗ. ಎಂತ ಎಲ್ಲಿ ಇಳಿತೀವಿ ಏನ್ ಮಾಡ್ತೀವಿ, ನನ್ನ ಕೈಯಲ್ಲಿ ಹಿಡ್ಕೊಂಡೇ ಮಾಡೋದು ಜಾಸ್ತಿ ಅಲ್ಲ. ಹಂಗಾಗಿ ಎಲ್ಲ ಕಡೆ ಒಂದೊಂದು ಇಟ್ಕೋಬೇಕು ಅಂತ ಅನ್ಕೊಂತೀನಿ. ಊರಲ್ಲೆಲ್ಲ ಇಟ್ಟು ಬಂದಿದ್ದೀನಿ ಅದಕ್ಕೇನೆ. ಬನ್ನಿ ಮಗನ ಕರ್ಕೊಂಡು ಬರೋಣ. ಪಾಪ ಹುಡುಗರು ಏನು ರಾತ್ರಿ ನಿದ್ದೆ ಮಾಡಿದವೋ ಇಲ್ಲ ಗೊತ್ತಿಲ್ಲ. ನನಗೂ 3 ಗಂಟೆಯಿಂದನೇ ಎಚ್ಚರ. ಇವ್ರಿಗೆ 4 ಗಂಟೆಗೆ ಎದ್ರ, 4 ಕಾಲಿಗೇನೋ ಎದ್ರಿ. ನಾನು ಏನೋ ಕೆಲಸ ಏನೂ ಇರಲಿಲ್ಲಲ್ಲ, ತಿಂಡಿ ಹಂಗಾಗಿ ನಾನು 5 ಗಂಟೆಗೆ ಎದ್ದು ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಇವ್ರು ಅಷ್ಟೊತ್ತಿಗೆ ಹೋಗಿ ಪೇಪರ್ ಓದ್ಕೊ ಬಂದರು. ಟೀ ಕುಡಿಯೋಕ್ಕೆ ಬನ್ನಿ ಅಂತ ಫೋನ್ ಮಾಡಿದ್ಮೇಲೆ ಟೀ ಕುಡಿಯೋಕ್ಕೆ ಬಂದಿದ್ದಾರೆ. ನಂಗೆ ಕಾರಲ್ಲಿ ಗಣಪತಿ ಇಲ್ಲಲ್ಲ, ನಂಗೇನೋ ಒಂಥರ ಅಂತ ಅನ್ಸುತ್ತೆ. ಎಲ್ಲಿ ತಗೊಂಡಿದ್ದೀವಿ ಅದು? ಬೇಲೂರಲ್ಲಿ ತಗೊಂಡಿದ್ದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಂಗೆ ಎಂತದ ನಂಗೆ ಗೊತ್ತಿಲ್ಲ, ಎಷ್ಟು ಪುಟ್ಟದಾಗಿ ತುಂಬಾ ಚೆನ್ನಾಗಿತ್ತು. ನಾನು ತುಂಬಾ ಇಷ್ಟಪಟ್ಟು ತಗೊಂಡಿದ್ದು. ಮುಷ್ಟಿ ಒಳಗಡೆ ಇರೋಂತ ತಗೋಬೇಕು ಅಂದಿದ್ರಲ್ಲ, ಹಂಗಾಗಿ ಅದು ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾನೆ ಇಲ್ಲ. ಬೆಳ್ಳಿ ತಗೋಣ ಅಂದ್ರೆ ರೇಟ್ ನೋಡಿದ್ರೆ ಆ ಗಗನಕ್ಕೆ. ಅದು ನಿಜಾನೇ ಅಲ್ಲ, ಇದನ್ನು ಕದೀತಾರೆ ಅಂದ್ರೆ ನಂಗೆ ಬೇಜಾರಾಗ್ಬಿಡ್ತು ಗೊತ್ತಾ. ಬನ್ನಿ ಹೋಗೋಣ. ನಾವು ಬೇರೆ ದೇಶ ಎಲ್ಲ ಕ್ಲೀನ್ ಇರುತ್ತೆ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತೀವಲ್ಲ,
ಈ ಆಗುಂಬೆಲಿ ಇದಕ್ಕೊಂದ್ಸಲ ನೀವು ಬಂದು ನೋಡಿ. ಈ ರೋಡ್ ಇದೆಯಲ್ಲ, ಆ ಕಡೆ ಮನೆಗಳು ಅದು ಎಷ್ಟು ಚೆನ್ನಾಗಿದ್ದಾವೆ ಗೊತ್ತಾ. ಹಳೆ ಮನೆಗಳನ್ನ ಅವರು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡೋದಕ್ಕೆ ನಿಜವಾಗ್ಲೂ ಹೇಳ್ತೀನಿ, 2 ಕಣ್ಣು ಸಾಲದು. ಪ್ರತಿ ಸಲ ಹೋಗಬೇಕಿದ್ರು ನಾನು ನಮ್ಮ ಮನೆಯವರು ಅದೇ ಮಾತಾಡ್ತಿರ್ತೀವಿ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇವಾಗ ಏನಾಗಿದೆ ಅಂದರೆ ಸ್ವಲ್ಪ ರೋಡನ್ನ ದೊಡ್ಡ ಮಾಡಿರೋದಕ್ಕೆ ಎದುರುಗಡೆ ಇರೋ ಕಾಂಪೌಂಡ್ ಎಲ್ಲ ಒಡೆದು ಆ ಥರ ಆಗಿಬಿಟ್ಟಿದೆ. ಇಲ್ಲ ಅಂದರೆ ಆ ರೋಡು, ಆ ಮನೆಗಳು, ಆ ಮನೆ ಎದುರುಗಡೆ ಗಾರ್ಡನ್ ಆಗಿರಬಹುದು, ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗೊತ್ತಾ. ನಾನು ನಮ್ಮ ಮನೆಯವರು ಅದೇ ಅಂತ ಇದ್ವಿ, ನಾವು ಮುಂದಿನ ಜನ್ಮ ಅಂತ ಇದ್ರೂ ನಮ್ಮ ದೇಶದಲ್ಲೇ ನಾವು ಹುಟ್ಟಬೇಕು, ಎಷ್ಟು ಚೆನ್ನಾಗಿದೆ ನಮ್ಮ ದೇಶ ಅಂತ ಹೇಳಿ. ಯಾವುದೇ ರೂಲ್ಸ್ ಇಲ್ಲ ನಮ್ಮ ದೇಶದಲ್ಲಿ, ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಹೇಗಿಲ್ಲ. ನಾವು ಹೆಂಗಿದ್ದೀವಿ ಹಾಗೆ ಇರೋದಕ್ಕೆ ಬಿಡ್ತಾರೆ. ನನಗೆ ಹಾಗಂತ ಬೇರೆ ದೇಶಕ್ಕೆ ಹೋಗಬಾರ್ದು ಆ ಥರದ್ದೇ, ನನಗೆ ಆ ಥರ ಏನೂ ಇಲ್ಲ. ಹುಟ್ಟಿದ್ರೆ ನಮ್ಮ ದೇಶದಲ್ಲಿ ಹುಟ್ಟಬೇಕು, ನೋಡಬೇಕು ಪ್ರಪಂಚನ, ಎಲ್ಲ ದೇಶ ಊರು ಕೇರಿ ನಮ್ಮ ದೇಶದಲ್ಲಿರೋದನ್ನೇ ಎಲ್ಲ ನೋಡಿ ಬೇರೆ ದೇಶನೂ ನೋಡಬೇಕು. ಇರೋದೇ ಒಂದು ಜೀವನ ಅಲ್ವಾ. ಮುಂದಿನ ಜೀವನದಲ್ಲಿ ನಾವು ಈ ಜೀವನದಲ್ಲಿ ಹುಟ್ಟಿದ್ದೀವಿ ಅಂತಲೇ ನಮಗೆ ನೆನಪಿರಲ್ಲ. ಹಾಗಾಗಿ ಏನು ಸಾಧ್ಯನೋ ಅದನ್ನು ಎಕ್ಸ್ಪ್ಲೋರ್ ಮಾಡಲೇಬೇಕು. ಹಾಗಾದರೆ ನಮ್ಮ ದೇಶ ಒಂಥರ ನನಗೆ ತುಂಬ ಇಷ್ಟ. ಅದು ನನಗೆ ಈ ಆಗುಂಬೆ ಇದೆಯಲ್ಲ, ನಂಗೆ ಭಾಳ ಅಂದರೆ ಭಾಳ ಇಷ್ಟ. ನಾನು ನಮ್ಮ ಮನೆಯವರು ಯಾವಾಗಲೂ ಅಂತೀವಿ, ತುಂಬ ಮಳೆ ಬರೋ ಟೈಮಲ್ಲಿ ಆಗುಂಬೆಯಲ್ಲಿ ಹೋಗ್ತೀವಲ್ವ, ನಾವಿಬ್ಬರು ಅದು ಎಷ್ಟು ಎಂಜಾಯ್ ಮಾಡ್ತೀವೋ ನಿಜವಾಗ್ಲೂ ನಂಗೆ ಹೇಳೋಕ್ಕೆ ಪದಗಳೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವತ್ತು ಕೂಡ ಅಷ್ಟೇ, ಅಲ್ಲೆಲ್ಲೂ ಅಷ್ಟೊಂದು ಮಳೆ ಇರಲಿಲ್ಲ. ನಾವು ತೀರ್ಥಹಳ್ಳಿ ದಾಟ್ತಿದ್ದಂಗೆ ವೆದರೇ ಚೇಂಜ್ ಆಗಿಬಿಡುತ್ತೆ ಗೊತ್ತಾ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಒಂದು ಸಲ ಆಗುಂಬೆನ ಘಾಟಿನ ಇಳೀರಿ ಮಳೆಗಾಲದ ಟೈಮಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಬೇಗ ಹೊರಟಿದ್ವಲ್ಲ, ಎಲ್ಲರೂ ಅಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರು. ಇಲ್ಲಿ ಸನ್ಸೆಟ್ಟು ಅದೆಲ್ಲ ಆಗೋದನ್ನು ನೋಡ್ತಾರೆ. ಆದರೆ ಇವತ್ತು ಆ ಥರದ್ದೇನೋ ಕಾಣ್ತಿರ್ಲಿಲ್ಲ, ಫುಲ್ಲು ಫಾಗು ಮುಚ್ಚಿತ್ತು. ಹಾಗೆ ನೋಡಿ ನಮ್ಮ ಪೂರ್ವಜರು ಕೂಡ ಇದ್ದಾರೆ ಇಲ್ಲಿ, ಜಾಸ್ತಿ ಅವರೇ ಇರೋದು. ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಏನು ತಿನ್ನೋದಕ್ಕೆಲ್ಲ ಕೊಡಬೇಡಿ, ಅವಕ್ಕೇನು ಫೀಡ್ ಮಾಡಬೇಡಿ ಅಂತ. ಆದರೆ ಪಾಪ ಕೆಲವೊಬ್ಬರೆಲ್ಲ ಹಣ್ಣು ಅದು ಇದು ತಂದಿದ್ದೆಲ್ಲ ಕೊಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಹಾಗೆ ನೋಡಿ ಈ ಥರ ಗಲೀಜು ಮಾಡುತ್ತಾರೆ. ಅಲ್ಲಿ ಡಸ್ಟ್ಬಿನ್ ಇಟ್ಟರೂ ಕೂಡ ಅದರೊಳಗೆ ಏನೂ ಹಾಕಲ್ಲ. ಮತ್ತು ಇಲ್ಲೆಲ್ಲ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಹೇಳಿ ಎಲ್ಲ ಕಡೆ ಬೋರ್ಡನ್ನು ಹಾಕಿದ್ದಾರೆ. ಆದರೆ ನಮ್ಮ ಜನ ಗೊತ್ತಲ್ವ, ಎಲ್ಲ ಕಡೆನೂ ಗಲೀಜು ಮಾಡ್ತಾನೆ ಇರ್ತಾರೆ, ಅದೇನೂ ಮಾಡೋಕ್ಕಾಗಲ್ಲ. ಮತ್ತು ನಾವು ಈ ಕಡೆಯಿಂದ ಹೆಬ್ರಿ ಕಡೆ ಹೋಗ್ತೀವಲ್ವ, ಅಲ್ಲೆಲ್ಲ ದೊಡ್ಡ ದೊಡ್ಡ ಚೀಲನ ತುಂಬಿ ಇಡ್ತಾರೆ, ಪ್ಲಾಸ್ಟಿಕ್ಕು ಬಾಟಲ್ಗಳು ಆ ಥರದ್ದೆಲ್ಲದನ್ನು ಎಸಿಬೇಡಿ ಅನ್ನೋ ದೃಷ್ಟಿಯಿಂದ ಅಲ್ಲೆಲ್ಲ ತುಂಬಿ ಇಡ್ತಾರೆ. ನಮ್ಮ ಮನೆಯವ್ರಿಗೆ ಹಶು ಆಯ್ತಂತೆ, ಆ ಭಟ್ರು ಹೋಟ್ಲಾಗ ಅಜ್ಜನ ಮನೆ ಅಂತಾರೆ. ಅಜ್ಜನ ಮನೆ ಅಂತ ಎಲ್ಲಿ? ನಾವು ಇದನ್ನ ನೋಡಿದ್ದ, ರೆಸಾರ್ಟ್ ನೋಡಿದ್ದ ನಾನು ಇವ್ರು ಅವಾಗಿಂದ ಅಜ್ಜನ ಮನೆ ಅಂತ ಯಾವ್ದಕ್ಕಂತಿದ್ದಾರೆ ಅಂತ ತಲೆನೇ ಹೋಗ್ತಾ ಇಲ್ಲ. ಅಜ್ಜನ ಮನೆ ಅಂತ ಜೋಗ ಹೋಗಲ್ಲಿ ಒಂದು ರೆಸಾರ್ಟ್ ಇದೆ, ತುಂಬಾ ಚೆನ್ನಾಗಿದೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ನೀವು ಏನಾದ್ರೂ ಹೋಗೋದಿದ್ರೆ ಅಲ್ಲಿ ಹೋಗಿ ಉಳಿರಿ. ಹಳೆ ಮನೆ ತರ ಮನೆ ಇದೆ. ಮತ್ತೆ ಒಂದು ಫುಲ್ ಫ್ಯಾಮಿಲಿ ಹೋಗಿ ನೀವೇನಾರು ಅಲ್ಲಿ ಇರ್ತೀನಿ ಅನ್ನೋದಿದ್ರೆ ನಿಮಗೆ ಮಾತ್ರ ಕೊಡ್ತಾರೆ. ನಾವು ಹೋದಾಗ ನಮಗೆ ನೋಡಕ್ಕೂ ಬಿಡ್ಲಿಲ್ಲ. ನಾವು ನೋಡ್ತೀವಿ ಹೇಗಿದೆ ಅಂತ ನೋಡಕ್ಕಂತ ಹೋಗಿದ್ವಿ, ಇಲ್ಲ ನೋಡಕ್ಕೂ ಬಿಡ್ಲಿಲ್ಲ. ಅದು ಯಾವುದೋ ಒಂದು ಫುಲ್ ಫ್ಯಾಮಿಲಿ, ವಯಸ್ಸಾದವರು ಎಲ್ಲರೂ ಇದ್ರು, ಹೊರಗಡೆ ಕಟ್ಟೆ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ರು. ನಂಗೆ ಅದು ತುಂಬಾ ಇಷ್ಟ ಆಗಿತ್ತು. ನಾನು ಇವರು ಹೋಗಿ ನೋಡ್ಕೊಂಡ್ ಬಂದಿದ್ವಿ. ನಮ್ಮ ಮನೆಯವರು ಒಂದು ಐಡಿಯಾನೂ ಮಾಡಿದ್ರು. ಏನ್ ಹೇಳ್ರಿ, ಹೊಸ ಕೆಲಸ ಕೊಡಕ್ ಮಾಡಿದ್ರು ನನಗೆ. ಏನ್ ಹೇಳ್ರಿ ಏನಕ್ಕೆ ಕರ್ಕೊಂಡು ಹೋಗಿದ್ರಿ ಹಂಗ ಅಜ್ಜನ ಮನೆ ರೆಸಾರ್ಟ್ ನೋಡಕ್ಕೆ? ನಮ್ಮನೆಯವರು ಒಂದು ರೆಸಾರ್ಟ್ ಮಾಡೋಣ ಅಂತ. ನಮ್ಮನೆಯವ್ರಿಗೆ ಇಂಥವೇ ಬ್ಯಾಡ್ದಿರೋ ಐಡಿಯಾಗಳೆಲ್ಲ ತಲೆಗೆ ಹೊಳಿತವೆ. ಆಮೇಲೆ ನಾನು ಯಾರು ಕೆಲಸದವ್ರು ಸಿಕ್ತಿದ್ರೆ ಬಾತ್ರೂಮು ಟಾಯ್ಲೆಟ್ ತೊಳ್ಕೊಂತ ಬೆಡ್ಶೀಟ್ ಒಕ್ಕಂತ ಇರೋಕ್ಕಾಗುತ್ತೆ ಅಂತ ಹೋಟೆಲ್ ಬಂತೀಗ ಚೆನ್ನಾಗಿ ತಿಂಡಿ ತಿನ್ನೋದು. ಶ್ರೇಯುನ ಫ್ರೆಂಡ್ ಅಮ್ಮ ಫೋನ್ ಮಾಡಿದ್ರು, ಅವರಿಗೂ ಅವರು ತೀರ್ಥಹಳ್ಳಿಲೇ ಇದ್ದೀವಿ ಅಂದರು. ಇಲ್ಲ ರೀ, ಇಲ್ಲೊಂದು ಹೋಟೆಲ್ ಚೆನ್ನಾಗಿದೆ ಬನ್ನಿ ಅಂತ. ನೋಡಿ, ನಾನು ಫ್ರೀ ಪ್ರಮೋಷನ್ ಮಾಡ್ತಾ ಇದ್ದೀನಿ. ನಾನು ಇನ್ಸ್ಟಾಗ್ರಾಮಿಗೆ ಇದ್ರದ್ದು ರೀಲ್ಸ್ ಹಾಕಿದ್ದೆ, ತುಂಬ ಚೆನ್ನಾಗಿ ಓಡಿತ್ತು. ನಮ್ಮನೆ ಇನ್ನೊಂದ್ಸಲ ಹಾಕು, ಇನ್ನೊಂದ್ಸಲ ಓಡಲಿ ಅಂತ. ನೋಡೋಣ, ಆದರೆ ಮಾಡ್ತೀನಿ, ತೋರಿಸ್ತೀನಿ. ಇದು ಹೋಟೆಲ್ ಅಂತ ಅನ್ಸೋದೇ ಇಲ್ಲ ನೋಡಿ. ಹಿಂಗೆ ಹೋದರೆ ಬ್ರಹ್ಮಾವರ, ಉಡುಪಿ ಹೋಗುತ್ತೆ. ಇಲ್ಲೇ ರೋಡ್ ಸೈಡಿಗೆ ಇದೆ ಮನೆ ಅದೇ ಹೋಟೆಲ್. ತುಂಬ ಚೆನ್ನಾಗಿರುತ್ತೆ. ತುಂಬ ಸಲ ಹೇಳಿದ್ದೀನಿ, ಬನ್ನಿ ಇವತ್ತು ಏನೇನು ಸಿಗುತ್ತೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ.
ನಾನು ಒಂದು ಕೊಟ್ಟೆ ಇಡ್ಲಿ ತಿಂದೆ, ಆಮೇಲೆ ನೀರು ದೋಸೆ ತಿಂದೆ. ನಮ್ಮನೆಯವ್ರು ಪೂರಿ, ಕೊಟ್ಟೆ ಇಡ್ಲಿ, ನೀರು ದೋಸೆ ಇಷ್ಟು ತಿಂದು ಹೊರಟ್ವಿ. ಇಲ್ಲಿ ಡ್ರೈ ಫ್ರೂಟ್ಸ್ನ ಮಾರ್ತಾರೆ. ನಾನು ಹೋದ ಸಲನೂ ಕೂಡ ಇಲ್ಲಿ ಇದನ್ನು ತೊಗೊಂಡಿದ್ದೆ, ಕ್ಯಾಶು ತೊಗೊಂಡಿದ್ದೆ. ಇವಾಗೂ ಕೂಡ ಖಾಲಿ ಆಗಿತ್ತು, ಅದಕ್ಕೆ ಅದನ್ನು ತೊಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಎಲ್ಲ ಥರದ್ದು ಡ್ರೈ ಫ್ರೂಟ್ಸು ಇಲ್ಲಿ ಸಿಗುತ್ತೆ. ನನಗೆ ಇಲ್ಲಿ ಗೊತ್ತಲ್ವ, ಸೌತ್ ಕೇಂದ್ರ ಅಂದರೆ ಕ್ಯಾಶು ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ ಅಂತ. ಯಾವಾಗಲೂ ನಾನು ಸಾಗರದಲ್ಲಿ ತೊಗೊಳ್ಳೋದು, ಆದರೆ ಈ ಸಲ ಇಲ್ಲಿ ತೊಗೊಳ್ಳೋಣ ಅಂತ ತೊಗೊಂಡೆ. ಅಲ್ಲ, 2 ಸಲ ತೊಗೊಂಡೆ. ಅರ್ಧ kg ಮಾತ್ರ ತೊಗೊಂಡೆ. ಯಾಕಂದರೆ ನಾವು ಪದೇ ಪದೇ ಬರ್ತಿರ್ತೀವಲ್ಲ, ಮತ್ತು ಅದೇನು ಗೊತ್ತಾ, ತುಂಬ ತೊಗೊಂಡು ಇಟ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ. ಈಗ ನನ್ನ ಹತ್ರ ಇರೋದು ಮೆತ್ತಗಾಗ್ಬಿಟ್ಟಿದೆ. ಶ್ರೇಯು ಇದ್ದರೆ ಅದನ್ನು ತುಪ್ಪದಲ್ಲಿ ಕರೆಸ್ಕೊಂಡು ತಿಂತಾಯಿದ್ದೆ. ಈಗ ಅವನು ಇಲ್ಲಲ್ಲ, ಈಗ ನಾವೇ ಅಲ್ಲ. ನಾನು ಮಾಡಿದ್ರೆ ಬರೀ ಗ್ರೇವಿ ಒಂದು ಮಾಡ್ತೀನಿ ಅಷ್ಟೇ. ಹಾಗೆ ಹೋಗಬೇಕಿದ್ರೇ ಅಲ್ಲಿ ಒಂದು ಊರಿದೆ, ಅಲ್ಲಿ ಪೇತ್ರಿ ಅಂತ ಊರಿದೆ. ಅಲ್ಲಿ ಸಂತೆ ನಡೀತಾ ಇತ್ತು. ಸಂತೆಯಲ್ಲಿ ನಾವು ಕೂಡ ಒಂದು ಸ್ವಲ್ಪ ಬದನೆಕಾಯಿ ಆಮೇಲೆ ಜೋಳ ಎಲ್ಲ ತೊಗೊಂಡು ಹಾಗೆ ಈಗ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ನೋಡ್ಬೋದು ಇವಾಗಲೇ ಸುಮಾರು ಜನ ಪೇರೆಂಟ್ಸ್ ಎಲ್ಲ ಬಂದಿದ್ದರು. ಅದೇ ಮಕ್ಕಳನ್ನ ಕರ್ಕೊಂಡು ಹೋಗೋದು ಅಂದ ತಕ್ಷಣ ತಂದೆ ತಾಯಿಗೆ ಎಷ್ಟು ಖುಷಿ ಇರುತ್ತೆ ಗೊತ್ತಾ. ಪಾಪ ಕೆಲವೊಂದು ಪೇರೆಂಟ್ಸ್ಗಳೆಲ್ಲ ಬಂದಿರಲಿಲ್ಲ. ಪಾಪ ಅದು ಒಂಥರ ಬೇಜಾರು ಅನಿಸುತ್ತೆ. ಯಾಕಂದರೆ ಒಬ್ರಿಗೊಂಥರ ಆಗಿಬಿಡುತ್ತೆ ಅಲ್ವಾ. ತುಂಬ ದೂರದಿಂದ ತಂದು ಮಕ್ಕಳನ್ನ ಬಿಟ್ಟಿರ್ತಾರೆ. ಅವರಿಗೆಲ್ಲ ನೋಡೋಕ್ಕೆ ಬರೋಕ್ಕೆಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ. ಮಕ್ಕಳನ್ನೇ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ. ಒಂದೊಂದು ಸಲ ಬಂದರೆ 10,000 15,000 ಖರ್ಚಾಗುತ್ತೆ ಅಲ್ವಾ. ಅದನ್ನು ಕೂಡ ಪಾಪ ಯೋಚನೆ ಮಾಡ್ತಾರೆ ಅನಿಸುತ್ತೆ. ಗೊತ್ತಿಲ್ಲ ನನಗೂ, ನನಗೆ ಅನಿಸಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಕೂಡ ಹಾಗೆ ಅಲ್ವಾ, ಪ್ರತಿ ಸಲ ಹೋಗಬೇಕಿದ್ರು ಎಷ್ಟೊಂದು ಖರ್ಚು ಬರುತ್ತೆ ಅಂತ. ಆದರೆ ಮಕ್ಕಳು ಮುಖ ನೋಡಿದಾಗ ಖರ್ಚು ಮಾಡೋದು ಮಾಡಬೇಕು ಅಂತಲೂ ಅನಿಸುತ್ತೆ. ಆದರೆ ಕೆಲವೊಂದು ಸಲ ನಾವು ಕೂಡ ಹೋದ ಸಲ ಎಲ್ಲ ಬಂದಿರಲಿಲ್ಲ. ಒಂದು 2-3 ಔಟಿಂಗಿಗೆ ನಾವು ಕೂಡ ಬಂದಿರಲಿಲ್ಲ. ಪ್ರತಿ ಸಲ ಬರೋಕ್ಕೂ ಆಗಲ್ಲ. ಬೇರೆ ಏನಾದ್ರು ಕೆಲಸ ಇದ್ದಾಗ ಬರೋಕ್ಕಾಗದಿದ್ದಾಗ ಅದೆಷ್ಟು ಬೇಜಾರಾಗುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಶ್ರೇಯು ಅವ್ರಿಗೆ ಡಿಬೇಟ್ ಕಾಂಪಿಟೇಷನ್ ಇತ್ತು. ನನಗೆ ಶ್ರೇಯು ಹೇಳಿರಲಿಲ್ಲ. ಆಮೇಲೆ ಅಲ್ಲಿ ಹೋದ್ಮೇಲೆ ನಮಗೂ ಕೂಡ ಗೊತ್ತಾಗಿದ್ದು. ನಾವು ಕಾಯ್ತಾನೇ ಇದ್ದೀವಿ. ಒಂದೊಂದೇ ಕ್ಲಾಸ್ ಮಕ್ಕಳನ್ನ ಬಿಡ್ತಾ ಇದ್ರು ಅನಿಸುತ್ತೆ. ಶ್ರೇಯು 10th ಆಗಿರೋದಕ್ಕೆ ಅವನು ಲೇಟಾಗಿ ಅವನು ಕೂಡ ಬಂದ. ನಾವು ಅಲ್ಲಿ ಕುತ್ಕೊಂಡು ಕಾದು ಸಾಕಾಗಿ ಹೋಯಿತು. ಆಮೇಲೆ 12:45ಗೆ ಅವನು ಕೂಡ ಬಂದ. ಈ ವ್ಲಾಗ್ನ ನಾನು ಈಗ ಬರೋದನ್ನ ಮಾತ್ರ ತೋರಿಸ್ಬಿಟ್ಟು ಅಲ್ಲಿಗೆ ವ್ಲಾಗ್ನ ನಿಲ್ಲಿಸ್ತೀನಿ. ಟೈಮ್ ನೋಡ್ಬೋದು, 1 ಗಂಟೆಗಿನ್ನ 5 ನಿಮಿಷ ಇದೆ. ಇಷ್ಟೊತ್ತಾದರೂ ಅವನು ಬಂದಿರಲಿಲ್ಲ. ಇವಾಗ ಅವನು ಮೇಲಿಂದ ಇಳಿದು ಬರೋದನ್ನು ನಾನು ಕೂಡ ನೋಡಿದೆ. ಅವನು ಬಂದ. ಹಾಗೆಯೇ ಮಗ ನೋಡಿದ ತಕ್ಷಣ ಖುಷಿಗಿಂತ ನನಗೆ ಸ್ವಲ್ಪ ಭಯ ಆಯಿತು. ಯಾಕೆ ಅನ್ನೋದನ್ನು ಮುಂದಿನ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶ್ರೇಯುನ ನಿಮಗೆ ಕ್ಲೀನಾಗಿ ತೋರ್ಸೋಕ್ಕಾಗಲ್ಲ, ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ಸ್ವಲ್ಪ ತೋರಿಸಿದ್ದೀನಿ. ಯಾಕಂದರೆ ನನಗೂ ಕೂಡ ಕಂಟೆಂಟ್ ಬೇಕಲ್ವಾ. ನಾಳೆ ವಿಡಿಯೋದಲ್ಲಿ ಶ್ರೇಯುನ ನಿಮಗೆ ತೋರಿಸ್ತೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.